Allah
ಗೌಡ್ರ? ಕಲ್ಲಳ್ಳಿ ಅನ್ನುವಂತ ಊರ. ಹೌದಾ? ಬಾಳ ಬಡತನ ಸಂಸಾರ. ಹೌದಪ್ಪ. ಆದ್ರ ಗಂಡ ಹೆಂಡತಿ ಮರ್ಯಾದೆಗೆ ಅಂಜಿ ಬದುಕವ್ರು. ಏನೋ ಮರ್ಯಾದೆಗೆ ಅಂಜಿ ಬದುಕವ್ರು. ಮರ್ಯಾದೆಗೆ ಅಂಜಿ ಬದುಕವ್ರು. ಹೌದಪ್ಪ. ಗುರುನಾಥ ಬಡತನ ಕೊಟ್ಟಿರ್ಲಕ್ಕ ಖರೆ. ಆದ್ರ ಬಂಗಾರದಂತ ಎರಡು ಗಂಡಸು ಮಕ್ಕೇನೋ ಆರ್ತಿಗೊಂದು ಗಂಡ ಕೀರ್ತಿ, ಏನೋ ಆರ್ತಿಗೊಂದು ಹೆಣ್ಣ ಕೀರ್ತಿಗೊಂದು ಗಂಡ ಕೊಟ್ಟ. ಹೌದಪ್ಪ. ಹೌದು, 2 ಮಕ್ಕಳು ಕೊಟ್ಟಿದ್ದ. 3ನೇದಕ್ಕ ಏನೋ ತಾಯಿ ಗರ್ಭಿಣಿ ಅದಾಳ. ಹೌದು, ಹೊಟ್ಲದಾಳ. ಗಂಡ ಗಳೆ ಹೊಡೆದ ಮನೆಗೆ ಬಂದ. ಹೌದಾ? ತಾಸಿನ ಬ್ಯಾನಿ ತಾಳ ಬಾಸದ. ಹೌದಪ್ಪ. ಹೌದು, ತ್ರಾಸ ನಡೆದಿತ್ತು. ತಂದು ಗಂಡ ಎತ್ತಗೋಳು ಪಟ್ಟಿಯಾಗ ಕಟ್ಟಿ ಒಳಗ ಬರ್ತಾನ. ಹೌದಪ್ಪ. ಪಟ್ಟಿ ಹಿಡ್ಕೊಂಡು ಮಡದಿ ಒದ್ದಾಡಕತ್ತಾಳ. ಹೌದು ಮಾರಾಯ, ಹಾ. ಸಾವಿರ ಚೇಳ ಕಡದಂಗ ಸಂಕಟ ಆಲಕತ್ತಾರಪ್ಪ. ತ್ರಾಸ ನಡೆದಪ್ಪ. ಮೊದಲು ಹೋಗಿ ಶೂಲಿಗಿತ್ತಿಗೆ ಕರ್ಕೊಂಡು ಬಾ. ಹೌದಪ್ಪ. ಹೌದು. ಎತ್ತಿನ ಕೊಟ್ಟಿಗೆಯಾಗ ಎತ್ತು ಹೊಗಸದ ಕಟ್ಟಲಿಲ್ಲ, ಚಾಟಿ ಮೈ ಮ್ಯಾಗ ಹರದ. ಹೌದಪ್ಪ. ಹೌದು. ಹೋಗಿ ಮಕ್ಕಳ ಮನಿ ಹಂತ ಅವು ಕೂತಾಳಲ್ಲ ಅವನಂತಕ್ಕಿ ಮುದುಕಿ. ಹೌದು. ಇವ ಯಾಕ ನಾನು ಹೇಳ್ತೀನಿ ತ್ರಾಸ ಮಾಡ್ಕೊಳಕತ್ತಾಳ, ನೀ ಅವಸರ ಮಾಡಿ ಬಾ. ಹೌದು. ಅವಾಗ ತಮ್ಮ ಹೊತ್ತು ಮುಣಗು ಯಾರೇ ಆಗ್ಯಾರ, ನಾ ಜಗಲಿ ಮ್ಯಾಗ ದೀಪ ಹಚ್ಚಿ ಬರ್ತೀನಿ, ನಿನ್ನ ಮಡದಿಗೆ ಧ್ಯಾನದಾಗ ಇತ್ತು ಬಾಣತನ ಆಗಂಗ ಕಾಣತ್ತದ, ನೀ ಏನು ಎದಿ ಹೊಡಿಬೇಡ ನಡಿ ಅಂದ್ರು. ಹೌದಪ್ಪ. ಹೌದು. ಏನ್ ಅವಸರ ಮಾಡಿ ಮನೆಗೆ ಬಂದ. ಹಾ. ಬರೋದ್ರಾಗ ಏನಾಗಿತ್ರಿ? ಹಟ್ಟಿ ಹಿಡ್ಕೊಂಡು ಒದ್ದಾಡಿ ಎಳ್ಳಾಕತ್ತಾಳ. ಹೌದು. ಮುದುಕಿ ಬತ್ತ ಹಿಂದೆ ಬಂದು ಹೋಗಿ ನೋಡುತ್ತಾಳ. ತಮ್ಮ, ಹೌದು, ನಿನ್ನ ಹೆಂಡತಿಗೆ ಬಾಣತನ ಆಗ್ತದ, ನೀ ಹೋಗಿ ಹೊರಗಪ್ಪು. ಹೌದಪ್ಪ. ಹೌದು. ಯಾಕಲ್ಯವ ಅಂತ ಹೇಳಿ ತಾಯಿ ಮಾತಿಗೆ ಬೆಲೆ ಕೊಟ್ಟು ಹೋಗಿ ಕೂತ. ಹೌದಪ್ಪ. ಬಾಗಲ್ದಾಗ ಕೂತ್ ಹೋಗಿ ಬಾಗಲ್ದಾಗ ಕೂತ. ಹೌದಾ? ಕೂತ ಮ್ಯಾಗ ಒಂದ ತಾಸ ಅರ್ಧ ತಾಸಿನ ಮ್ಯಾಗ ಹೌದು ಮುದುಕಿ ಗಂಡು ಕೂಸಿನ ಹಿಡ್ಕೊಂಡು ಬಂತ. ಹೌದಪ್ಪ. ಹೌದು. ಏ ತಮ್ಮ, ನೀನು ಹೊಟ್ಟಿನ ಗಂಡಸ ಮಗ ಹುಟ್ಟೇನ್ ರಾಜಕುಮಾರ. ಆದ್ರ ಮುದುಕಿ ಕಣ್ಣಾಗ ನೀರು ಹೊರಕತ್ತ. ಹೌದಪ್ಪ. ಹೊಂಟಾವ್. ಆದ್ರ ಹರಕ ಅಂಗಿ ಉಟ್ಕೊಂಡು ಚಾಟಿ ಮ್ಯಾಗ ಹೌದು. ಹೇಳ್ತಿ ಏನ್ ಹಡಿತಾಳಂತೆ ಗಂಡ ಕೈಕೋತ ಕೂತ. ಹೌದಪ್ಪ. ಹೌದು. ಅದಕ್ಕಂದ ಯವ ಹುಟ್ಟದಾಗ ಗಂಡು ಹುಟ್ಟಿದ್ರ ರಾಮ ಹುಟ್ಟ್ಯಾನಂದಿ, ಹೆಣ್ಣು ಹುಟ್ಟಿದ್ರ ಲಕ್ಷ್ಮಿ ಹುಟ್ಟ್ಯಾಳಂದಿ. ಹೌದು. ಹೌದು. ಆಗ ಬಂಗಾರದಂತ ಮಗ ಹುಟ್ಟ್ಯಾನ, ನಿನ್ನ ಕಣ್ಣಾಗ ಯಾಕ ತಾಯಿ ನೀರು. ಹೌದಪ್ಪ. ಹೌದು. ಏನು ಮಾಡುದು ಮಗನ, ಇವತ್ತಿನ ದಿನ ಏನಾಗಿದೆ? ಭೂತಾಯಿ ಶಬ್ದ ನಿನ್ನ ಪಾಲಿಗೆ ಕಣ್ಣು ಮುಚ್ಚ. ಹೌದು. ಅವಾಗ ನನಗೆ ತಿಳಿದಿಲ್ಲ ಅಂತ ಹಾ. ಏನು ಹೇಳಿದೋ, 20 ವರ್ಷ ಸಂಸಾರ ಅನ್ನುವಂತ ಎತ್ತಿನ ಗಾಡಿ, ಹೌದು, ಕಷ್ಟಕ್ಕ ಕಷ್ಟ, ಸುಖಕ್ಕೂ ಸುಖ, ದುಃಖಕ್ಕೂ ದುಃಖ, ಬಾಳ್ವೆದೊಳಗ ಏನು ಬರ್ತಾವ ಎಲ್ಲ ನುಂಗಿ ನಿನ್ನ ಹಗಲಿಗೆ ಹಗಲ ಕೊಟ್ಟು ಜಗ್ಗಿರ್ತಕ್ಕಂತ ಎತ್ತ ತಮ್ಮ ಇವತ್ತ ಬಳಗ ಹಾಕೋತ ಹೇಳುದು. ಹೌದಪ್ಪ. ಹೌದು. ಅವಾಗಂದ ಏನ್ ಹೇಳಕತ್ತೀವ, ನನಗೇನು ತಿಳಿಯಲಾಗದಪ್ಪ, ಏನ್ ಹೇಳು. ನಿನ್ನ ಮಡದಿಗೆ ಕೂಸ ಮಾಸ ಎದಿಗೆ ಏರಿ ನಿನ್ನ ಮಡದಿ ಜೀವ ಹೋಗ್ಯಾದ ತಮ್ಮ ಅಂದಾಗ ಮುಗುಲು ಹರಿದ ಮೈ ಮ್ಯಾಗ ಬಿದ್ದಂಗಾಯ್ತು. ಗಂಡಸ ಮಗನಿಗೆ ಧೈರ್ಯ ಹೋಯ್ತು. ಕತ್ತ ನೆಲಕ ಕೂತ. ಹೌದಪ್ಪ. ಹೌದು. ಅವಸರ ಮಾಡಿ ಹೋಗಿ ಹೆಂಡತಿಗೆ ನೋಡ್ತಾನ, ಕಣ್ಣಿಲೆ ಜೀವ ಬಿಟ್ಟ. ಹೌದಪ್ಪ. ಹೌದು. ಗಂಡ ಚೀರಾಡಿ ಹೇಳಕತ್ತ. ಮಂದಿ ಹೊಲಕ್ಕ ಕೆಲಸಕ್ಕೆ ಹೋದ್ರೆ ಹೇಳಿ ಹೋಗಾಕಿ, ತವ್ರ ಮನೆಗೆ ಹೋದ್ರೆ ಹೇಳಿ ಹೋಗಾಕಿ, ನೆರ ಮನೆಗೆ ಹೋದ್ರೆ ಹೇಳಿ ಹೋಗಾಕಿ. ಇವತ್ತು ಸಂಸಾರದಲ್ಲಿ ಆಗಲು ಹಾಗಲ್ಲ, ಯಾಕೆ ಹೇಳಿಲ್ಲ ತಾನ ತೆಕ್ಕಿಗೆ ಹೇಕೊತಾನ. ಗಂಡ ಬೋರ್ಯಾಡಿ ಹೇಳ್ತಾನ, ಅಂಗಳದಾಗ ಮಕ್ಕಳ ಆಡ್ಲಕತ್ತಾವ. ಹೌದು. ಯಾಕ ತಂದೆ ಒಳ್ಳಾಕತ್ತಾನಂತ ಹೇಳಿ 2 ಮಕ್ಕಳ ಉಸುರು ಮಾಡಿ ಬಂದು ತಂದೆ ಅಳುವುದು ನೋಡಿ ಮಕ್ಕಳು ಒಳ್ಳಾಕತ್ತ. ಹೌದು. ಯಪ್ಪಾ ಅವು ಯಾಕೆ ಹೀಗೆ ಮಕ್ಕೊಂಡಾಳ. ಅವಾಗ ಹೆಣ್ಣು ಮಗಳಿಗೆ ತೆಕ್ಕಿಗೆ ಹೈಕೊಂಡ, ಗಂಡಸ ಮಗನಿಗೆ ತೆಕ್ಕಿಗೆ ಹೈಕೊಂಡ ತಂದೆ ತಾನ ಇನ್ನೆಲ್ಲಿ ನಿಮ್ಮ ಅವ್ವ ಸಿಗಲಾರ್ದಂತ ಹಾದಿಗೆ ಹೋಗಿ ಬಿಟ್ಟಾಳ. ನಿಮ್ಮ ಅವ್ವ ಇನ್ನು ನಿಮ್ಮ ಪಾಲಿಗೆ ಇಲ್ಲಂದಾಗ ತಾಯಿ ಕಾಲ ಹೆಣ್ಣು ಮಗಳು ಹೊರಾಡಿ ಹೇಳ್ತಾಳೆ, ವಾ
ಹಸುವಾದಂದಾಗ ಉಣಸಕ್ಕಿ ಹೌದು ತಲೆ ಹಿಕ್ಕಕ್ಕಿ ಹೌದು ಶಾಲೆಗೆ ಕಳಸಕ್ಕಿ ಹೌದು. ಪ್ರತಿನಿತ್ಯ ನಮಗ ಲಾಲನೆ ಪಾಲನೆ ಮಾಡಕ್ಕೆ ನನ್ನವ ಹಣದ ನಮಗೆ ಯಾರು ಉಳಿಯದಾಗ ಹಾಕಿ ವಾದಿಯ ತಾಯಿ ಅತ್ತೆ ಹೇಳಿ ಹಣದ ಕಳ್ಳಿಗೆ ತೆಕ್ಕಿ ಹೇಳ್ಕೊಂಡು ಹೆಣ್ಣು ಮಗಳ ಅಳತಾಳ ಹೌದು ಹೆಣ್ಣು ಮಗಳ ಅಳತಾಳ ಅವಾಗ ಅವಾಗ ಏನಾಗ್ತದ ಏನಪ್ಪ ಕೇಳ್ರಿ ಅದಕ್ಕೆ ಹೇಳೋದಾದ ಇನ್ನು ಮುಂದಾದವ ಇನ್ನ ಇಲ್ಲ ಇನ್ನದ ಕಣ್ಣೀರ ಹೌದು ಈಗ ಶುರು ಆಯ್ತು ಹೌದಪ್ಪ ಹೌದು ಹ್ಯಾಂಗ ಹೆಂಗ ಹಳ್ಳಿ ಮೂಲಿಕೆರಿವು ಮಳ್ಳ ಇರುತ್ತಾವ್ರಿ ಅವ್ವ ಏನು ಕೋಣ ಯಾರಿಗೆ ಸಮಯದಾಗ ಆಸ್ಪತ್ರೆಗೆ ಒಯ್ಬೇಕ್ರಿ ಪಾರ್ಟಿನ ಮಕ್ಕಳ ಜನನ ತೆಗಿತಾರೆ ಯಾಕ ಸ್ತ್ರೀಯನ ಚಿಕ್ಕ ಸೇನ ಸುರಾಯಿತ ತಾವ ಕೂಸಿನ ಜನನ ಜನ ತೋರಲಿ ಏನೇನ ಹಾಗೆ ಹೇಳಲಾರ ಮನ ತಾಯಿ ಮಕ್ಕಳದು ಕಥನ ಹೇ ಬಾಬಾ ತೋರಲಿ ಏನೇನ ಹಾಗೆ ಹೇಳಲಾರ ಮನ ತಾಯಿ ಮಕ್ಕಳದು ಕಥನ ಹೆಣ್ಣತ್ತೆ ಸತ್ತ ಮ್ಯಾಲ ಗಂಡಗ ಬತ್ತು ದೊಡ್ಡ ಹೈರಾಣ ಮೂರು ಜನಕ್ಕ ಬಿಟ್ಟು ಮತ್ತೊಂದು ಆಗಬ್ಯಾಡ ಮಡದಿನ ಬಂತು ಊರು ಜನ ಹೇಳರ ಸಮಾಧಾನ ನಿನ್ನ ಮ್ಯಾಲ ಮುನಗನ ಮೊತ್ತಣ್ಣ ಬಂತು ಊರು ಜನ ಹೇಳರ ಸಮಾಧಾನ ನಿನ್ನ ಮ್ಯಾಲ ಮುನಗನ ಮೊತ್ತಣ್ಣ ಸದಾ ಕೋರಿಲಿ ಏನೇನ ಹಾಡಿ ಹೇಳಲಾರ ಮಗ ತಾಯಿ ಮಾತವದು ಕಥನ ಹೇ ಸದಾ ಕೋರಿಲಿ ಏನೇನ ಹಾಡಿ ಹೇಳಲಾರ ಮಗ ತಾಯಿ ಮಾತವದು ಕಥನ ನಾಲ್ಕು ಮಂದಿ ಕಾಕಣ್ಣಂತವ್ರು ಏ ತಮ್ಮ ಹಾ ಹಾ ಇಟ್ಟೆ ಮಕ್ಕಳನ್ನ ಮುಂದೆ ಇಟ್ಕೊಂಡು ನೀ ಅಳ್ಕೋತ ಕೂತ್ರ ಹೌದಾ ನಾಳೆಗೆ ಮಕ್ಕಳು ಎದಿ ಹೊಡಿತಾವ ಹೌದು ಎಲ್ಲಾರು ಒಂದಿನ ಹೋಗೋದೇ ಅದ ಹೋಗುದದ ಇದನ್ನ ಸರಿ ಅನಿಸೋದಿಲ್ಲ ತಮ್ಮ ಹೌದಾ ಏನು ಮಾಡೋ ಕಾರ್ಯ ಮುಗಿಸಿ ಮುಗಿಸಿ ಮತ್ತ ಮುಂದಿನ ದಿನಮಾನಕ್ಕೆ ಹೋಗುವುದದ ಹಾ, ಹಾ. 4 ಮಂದಿಗೆ ಎಲ್ಲರಿಗೆ ಹೇಳಿ ತನ್ನ ಮಾಡಿ ಬಂದ್ರು ಹೌದು ಬಂದ ಮ್ಯಾಗ ಹಾ, ಹಾ. ಊರಿನ ಹಿರಿಯರೆಲ್ಲರೂ ಕೂಡಿ ಅವನಿಗೆ ಕರೆದ್ರಂತ ಕರೆದು ಏನ್ ಹೇಳ್ತಾರ ಹಿರಿಯರು ನೋಡತ್ತಮ್ಮ ತಮ್ಮ 2 ಮಕ್ಕಳದಾವ ಮತ್ತೊಂದು ಸಣ್ಣ ಕೂಸು ನಿನ್ನ ಉಡಿಯೋದಾಗ ನಿನ್ನ ಹೆಂಡತಿ ಹಾಕಿ ಹೋಗ್ಯಾಳ ಹೋಗ್ಯಾಳ ಜರ ಹೌದಾ ಈ 3 ಮಂದಿಗೆ ಬಿಟ್ಟು ನೀ ಮತ್ತೊಂದು ಲಗ್ನ ಆದಪ್ಪ ಅಂತಂದ್ರ ಹೌದಾ ನಿನ್ನ ಬಾಳೆ ರೊಟ್ಟಿ ಕೊಬ್ಬರಿ ತುಣುಕಾತದ ಬಹಳ ಎತ್ತ ಹೌದು ಹಿರಿಯರು ಹೇಳ್ತಾರ ಅವಾಗ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಹೇಳ್ದಾವ ಏನಂತ ನೋಡ್ರಿ ಈ ಬಂಗಾರದಂತ 3 ಮಕ್ಕಳದಾವ ಹೌದಾ ಹಿರಿಯರ ಮಾತಿಗೆ ಕೈ ಮ್ಯಾಗ ಕೈ ಹಾಕ್ತೀನಿ ನಾ ಮತ್ತೊಂದು ಮಡದಿನ ಆಗೋದಿಲ್ಲ ಹೌದಪ್ಪ ಹೌದು ಸಬದಾಗ ಹೇಳ್ತಾನೆ ಈಗ ಹೇಳ ಹೌದಾ ಅವಾಗ ಹೆಣ್ಣು ಮಗಳಿಗೆ ಮುಂದಕ್ಕೆ ಕರೆದ ಊರಿನ ದೈವ ಎಲ್ಲ ನಿಂತಾರ ಹೌದಾ ಯವ ನನಗ ಮಗನಂದ್ರು ನೀನೇ ಹೌದು ತಮ್ಮದರಿಗೆ ತಾಯಿ ಅಂದ್ರು ನೀನೇ ನೀನೇ ನಿಮ್ಮವ್ವ 2 ತಮ್ಮದರಿಗೆ ಮತ್ತ ನಿನಗೊಬ್ಬಕಿ ನಾನು ಉಳಿಯದಾಗ ಹಾಕ್ಯಾಳ ಹಾಕ್ಯಾಳ ಆದ್ರ ನಾನು ಕೂತೀನಿ ಅಂದ್ರೆ ನಿನಗೆ ಹೊಟ್ಟೆ ತುಂಬುದಿಲ್ಲ ತಮ್ಮದಿರ ಹೊಟ್ಟೆ ತುಂಬುದಿಲ್ಲವಾ ಹೌದಾ 2 ತಮ್ಮದಿರಿಗೆ ನಾನು ನಿನ್ನ ಉಡಿಯದಾಗ ಹಾಕ್ತೀನಿ ಹೌದಾ ನೀ ತಮ್ಮದಿರನ್ನ ಜ್ವಾಕಿ ಮಾಡೋ ಜವಾಬ್ದಾರಿ ನಿಂದತ್ತು ಹೇಳಿ 14 ವರ್ಷದ ಹೆಣ್ಣು ಮಗಳಿಗೆ ತಮ್ಮದಿರನ್ನ ಜ್ವಾಕಿ ಮಾಡೋದು ತಂದೆ ಹಚ್ಚ ಹೌದಪ್ಪ ಹೌದು ಉಡಿದಾಗ ಹಾಕಿದ ಮುಂದೆ ಏನಾಯ್ತು ಏನಾಯ್ತು ಗೌಡ್ರ ಹೇಳು. ಹೇಳ್ರಲ್ಲ ತಾಯ ಸತ್ತ ಮ್ಯಾಲ ತಪ್ಪಲಿ ಮಕ್ಕಳ ಗೋಳೇನ
ತಮ್ಮದೇರನ ಮಾಡಿ ಉಳುತ್ತಿದ್ರು ಹಸಿ ಬಿಸಿ ಅನ್ನ ಬೋಲು ಚಾರ ಕರ್ಕೊಂಡು ತಮ್ಮದೇರನ ಮಾಡಿ ಉಳುತ್ತಿದ್ರು ಹಸಿ ಬಿಸಿ ಅನ್ನ ಭಗವಾನ ತಿರುಗಾಡಿ ಮತ್ತೊಂದು ಮಾಡಿಕೊಂಡ ಮಡದೀಗ ಮೊದಲೇ ಬಡತಾನ ಗಂಡ ಸಮಾಧಾನ ಇವನ ಮ್ಯಾಲ ಬಿದ್ದಂಗ ಎಮ್ಮಿ ಕ್ವಾಣ ಮೊದಲೇ ಬಡತಾನ ಗಂಡ ಸಮಾಧಾನ ಇವನ ಮ್ಯಾಲ ಬಿದ್ದಂಗ ಎಮ್ಮಿ ಕ್ವಾಣ ಅದಕ್ಕೆ ಮಾಡೋಣ ಏನಾತ್ರಿ ಗೌಡ್ರ ಏನ ದೈವಕ್ಕೆ ಮಾತು ಕೊಟ್ಟಾನ ಸಣ್ಣ ಮಗಳು ಹೌದಾ ತಂದೆ ದುಡಿಲಾಕ ಹೋತಾನ ದಿನಪ್ರತಿ ಪ್ರತಿನಿತ್ಯ ತಮ್ಮದರಿಗೆ ಕರ್ಕೊಂಡು ಶಾಲೆಗೆ ಹೋಗೋದು ಬಿಡುತ್ತು ಹೌದಾ ಹಸಿ ಬಿಸಿ ಅನ್ನ ಖಾರ ಪುಡಿ ಹಾಕೊಂಡು ತಮ್ಮದರಿಗೆ ಕರ್ಕೊಂಡು ಅದೇ ಅಮೃತ ಮಾಡಿ ಒಳ್ಳಕ್ಕ ಯಾರು ಹೆಣ್ಣು ಮಗಳು ನೆರಮನೆ ಒಂದನತ್ತ ಏನಂತ ಏನು ಹುಚ್ಚದಿವ ಏ ತಮ್ಮ ಇನ್ನ ನಿನಗ ವಯಸ್ಸಾದ ನಾ ವಯಸ್ಸದ 3 ಮಕ್ಕಳದಾವ ಹೌದಾ ಹಿಂಗೆ ಹಂಗ ಕಾಲ ಕಳಿತಿ ಹುಚ್ಚ ಹೌದಾ ನಮ್ಮ ಸಂಬಂಧಿಕರದೊಳಗ ಒಂದು ಒಳ್ಳೆ ಕನ್ಯೆ ಅದ ನೀ ಲಗ್ನ ಹಾ 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 ಅವ ಹೇಳನ ಹೌದಾ ಹೇಳದವೇ ನಿನ್ನ ಹೈರಾಣಕ್ಕೆ ಬರ್ತಾನೆ ಹೌದು ಅವಾಗ ಇವನ ತಲಿ ಬಿಗಡಾಸ್ತು ಹೌದಾ ಉಪ್ಪೊಂಡು ಧ್ಯೇಯ ಗಪ್ಪು ಕೊಂದರ್ಲಿಲ್ಲ ನಾಡೆಲ್ಲ ತಿರುಗಾಡಿ ಒತ್ತನೇ ಒಂದು ಕನ್ಯೆ ದೇವಿನಂತದ ಕಾಲ ಕಲಿಕೆ ಮಾತು ಕಲಿತು ಒಂದು ದೇವಿನಂತ ಹೆಣ್ಮಗಳಿಗೆ ಆಗಿ ಕರ್ಕೊಂಡು ಬಂದ ಮನೆಗೆ ಏನು 1 ವರ್ಷ 6 ತಿಂಗಳಾಯ್ತು ಆಯ್ತು ನೋಡ್ರಿ ಯಾರು ಹಾಡದಿತ್ತು ಯಾರಿಗೆ ಮಲತಾಯಿ ಬಂದ್ರ ಮನೆಗೆ ಬಂದ ಮಲತಾಯಿ ಹೊಕ್ಕಳು ಇನ್ನ ಕತ್ತಿ ಶುರುವಾಯ್ತು ಇದು ಮೈ ಹೊಕ್ತ ಮನ್ಯಾಗ ತಂಗಿರ ಚಂದಾಗಿ ಕೇಳ್ರವ ಇಂತ ಹಾಡು ಅರ್ಥ ಆತ ಹೌದು ಹೌದು ಹೇಳ್ರಿ ಇನ್ನ ಕತ್ತಿ ಹೌದು ಹೇಳ್ರಿ ಯಾಕಂದ್ರ ನಮ್ಮ ಮಗು ಪೆಟ್ಟ ಬಹಳ ಆದಂಗ ಕಾಣತದ ಅದಕ್ಕಾಗಿ ಇಟ್ಟು ಹೋಲಕತ್ತಾವ ಹೌದು ಇರ್ಲಿವ ದಯವಿಟ್ಟು ನಾವೇನು ಹಿಂಗ ಒಬ್ಬರಿಗೆ ದುಃಖ ಕೊಡ್ಬೇಕಂತ ಹಾಡುವಂತ ಹಾಡಲ್ಲ ಜಗತ್ತಿನಾಗ ಆಗಿರ್ತಕ್ಕಂಥ ಸತ್ಯ ಘಟನೆ ಅದ ಇದೊಂದು ಸ್ವಲ್ಪ ಇನ್ನ ಕತ್ತಿ ಶುರುವಾಯ್ತು ಹೇಳ್ರಿ ಹೇಳ್ರಿ ಹೆಂಗ ಹಾ ಹಾ ಮಲತಾಯಿ ಬಂದ ಮ್ಯಾಲ ತಂದಿರು ಬದಲಾಯ್ತ್ರಿ ಲಕ್ಷ್ಯಣ ನಾಯಿ ಹಾಡೋದರಿ ಪಾಲಿಗೆ ಕೊಟ್ಟಂಗ ಮಕ್ಕಳ ಜೀವನ ಹಬ್ಬ ಹರಿದೀನ ಊರಾಗ ಮಾಡಿ ಬಾನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರ ಪಾವನ ಹಬ್ಬ ಹರಿದೀನ ಊರಾಗ ಮಾಡಿ ಬಾನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರ ಪಾವನ ಊರೊಳಗ ಭೂತಾಳ ಸಿದ್ದನ ಜಾತ್ರೆ ಎಲ್ಲಾರ ಮನ್ಯಾಗ ಹೋಳಿಗೆ ಭಾನ ಮಾಡ್ಯಾರ ಹೌದಾ ನನ್ನ ತಂಗಿ ಅಂತಕ್ಕಿ ಮಗಳು ವಯಸ್ಸಾಗ್ಯದ ಹೌದು ಮಲತಾಯಿ ಒಳಗದ ಹೌದು ಹೊತ್ತು ನೆಟ್ಟಿ ಮ್ಯಾಗ ಬಂದಾಗ ಹೌದಾ ಒಗ್ಯಾಣ ಅಟ್ಟೆ ಇಟ್ಟೆ ಅಂತ ತಿಳ್ಕೊಂಡು ಬಂಗಾರದಂತ ಮನಿ ಹೆಣ್ಣು ಮಗಳಿಗೆ ಮಂಡಬಾರಿಗೆ ಹೊಡಿತಾಳ್ರಿ ಮಲತಾಯಿ ಮಂಡಬಾರಿಗೆ ಹೌದಪ್ಪ ಹೌದು ಹೊಡಿತಾಳ ಒಗ್ಯಾಣ ಅಟ್ಟೆ ಇಟ್ಟಿರಿ ಹೌದಾ ಹೋಗಿ ಕೆನಾಲಕ್ಕೆ ಹೋಗಿ ಒಕ್ಕೊಂಡ ಬಾ ಅಂತ ಹೇಳಿ ಹೌದಾ ಪರದೇಶಿ ಮಗಳ ತಲಿ ಮ್ಯಾಗ ಧಕ್ಕನಗ ತಂದು ಬುಟ್ಟಿ ಎಕ್ಕರಿಸುದು ಹೌದಪ್ಪ ಹೌದು ಅಂಗಳದಾಗ ಹಾ ಹಾ ಅಂಗಳದಾಗ ಅಡ್ಡು ತಮ್ಮದೇರ ಆಡ್ಲಕ್ಕಂತಾವ ಹೌದಾ ಹೇಳ್ತಾಳೆಪ್ಪ ಏನಂತ ಹೋಗಿ ನಾ ಒಯ್ಯಾಣ ಹೋಗ್ಕೊಂಡು ಬರ್ತೀನಿ ಅಲ್ಲಿ ತನ ತಮ್ಮನ ಕರ್ಕೊಂಡು ಇಲ್ಲಿ ಆಡು ಹೌದಪ್ಪ ಹೌದು ಯಾಕಲ್ಲು ಹೌದು. ನಾ ಹೋಗಿ ಬರ್ತೀನಿ ನೀವು ಆಡ್ರಿ ಅಂದ ಕಾಲಕ್ಕ ಹೌದು ಮಲತಾಯಿ ಹೋಳಿಗೆ ಮಾಡ್ಲಕ್ಕಂತಾವ ಹೌದು ಅಂಗಳದಾಗ ಎರಡು ತಮ್ಮದೇರ ಆಡ್ಲಕ್ಕಂತಾವ
ಹೌದು ಹೌದು ಸಣ್ಣ ತಮ್ಮಗ ನೀರಡಿಕೆ ಹೌದಪ್ಪ. ನೀರು ಕುಡಿಲಕ್ಕೆ ಹೋಗಿ ಮರಿಗೆ ನಿಂತು ನಿತ್ತು ಕಮರಿನ ವಾಸನೆಯ ಮಗನ ಮೂಗಿಗೆ ಬಡಿತು. ಎಣ್ಣೆ ವಾಸನೆ ಬಡಿತು. ಯಾಕ ಒಳಗ ಹೋದ್ರೆ ಕುತ್ತಿಗೆ ಹಿಚ್ಚಕ್ತಾಳ ರಾಕ್ಷಸ. ಮಲತಾಯಿ ಮಲತಾಯಿ ಓಡಿ ಬಂದ ಅಣ್ಣಗೆ ಹೇಳ್ತಾನ, ನೋಡ್ರಿ ಮಕ್ಕಳ ಹರಕ ಚಾಟಿ ಹರಕ ಚೊಟ್ಟಿ ಮ್ಯಾಗ ನಿಂತಾವ. ಹೌದಪ್ಪ. ತಂದಿ ಕ್ವಾಣಿನ ಕಣ್ಣಿ ಅವ ಹೊಳ್ಳಿ ನೋಡಲ್ಲ. ಹೌದು ಏನ ಹಾ ಹಾ ಅವ್ವ ಮುತ್ತೇನ ಜಾತ್ರೆ ಅದತ್ತ ಏನ ಮಾಡ್ಲಕತ್ತಾಳ, ನನಗ್ ಹಸು ಬಾಳ ಆಗ್ಯಾದ ತಗೊಂಡು. ತಮ್ಮ ಹೇಳ್ತು ಅಣ್ಣಗ. ತಮ್ಮ ಹೇಳ್ದ, ಹಾ ಹಾ ಅಣ್ಣಗ ಬೆಂಕಿ ಬಿದ್ದಂಗಾಯ್ತು. ಹೌದಪ್ಪ. ಹೋಗಿ ಮರಿಗೆ ನಿಂತ, ಸ್ವಲ್ಪ ತಿಳಿದಿತ್ತು ಸ್ವಲ್ಪ ತಿಳಿಲಿಲ್ಲ. ಹೌದು. ತಾಯಿ ಸುಡುದು ಹೋಳಿಗೆ ಹಿಂಗ ಕಡಿಚಿಗಿಲೆ ತಿರುಗಿ ಹಾಕಿ ಹೌದು. ಹುಡುಗ ಮರಿಗೆ ನಿಂತು ನೋಡ್ತಿತ್ತು. ನೋಡ್ತಿತ್ತು. ತಾಯಿ ನೆನರು ಒಂಜರ ಬ್ಯಾರೆ ಕಡೆ ಬಿತ್ತ ಅನ್ನೋದ್ರಾಗ ಹೋಳಿಗೆಗೆ ತಗೊಂಡ್ಬರ್ಬೇಕತ್ತೆ. ಮಗ ಕೈ ಹಾಕುದ್ರಾಗ ರಾಕ್ಷಸಿನಂತ ಹೆಣ್ಣು ಮಗಳು ಮಗನ ಕೈಯ ಕಪ್ಪನ ಕೇಳು. ಹೌದು. ಯಾವ ರಂಡಿ ಹಡದ ಮೂರು ಮಾಡಿ ಹುಡುಗ್ಯಾಳ, ನನಗೆ ಕೇಳಾರದೇನೆ ಹೋಳಿಗೆ ತಗೊಂಡು ಹೊಂಟ್ಯಾ ನನ್ನ ಹಾಟಿ ಅಂತೇಳಿ ಪರದೇಶಿ ಕೂಸಿನ ಬೆನ್ನಿನ ಮ್ಯಾಗ ಸುಡು ಕಳಚಿಗೆ ಹತ್ತದ್ರ ಮಗ ಬಾಯಿ ಬಡ್ಕೊಂತ ಹೊರಗು ಓಡಿ ಬಂದು ತಮ್ಮನ ತೆಕ್ಕಿ ಹೈಕೊಂಡು ತಾಯಿ ನೆಪ್ಪತ್ತಗಳ. ಹೌದಪ್ಪ. ಹೌದು. ಅವಾಗ ಎಡ್ಡು ಅಣ್ಣ ತಮ್ಮ ಕೂಡಿ ಅಳ್ಕೊಂತ ಅವಾಗ ಹೇಳ್ತಾನ, ಏನಂತ? ಬೆಂಕಿ ಹಚ್ಚಾಳ ಹಾಡದವ್ವ ಯಾರು? ಮಲತಾಯಿ. ಏ ತಮ್ಮ ಗಪ್ಪಪ್ಪ, ನೀ ಅಳಬೇಡ, ನಾ ನಿನಗೆ ಹೋಳಿಗೆ ಉಣಿಸ್ತೀನಿ ಅಂತ ಹೇಳಿ ನೆರಮನಕ್ಕೆ ಹೆಣ್ಮಯ್ಯ ಬಲಿ ಹೋದ್ರು. ಹೋಗಿ ಅವಾಗ ನೋಡ್ರಿ ಮಕ್ಕಳು ಹೆಂಗ ಕೇಳ್ತಾವ, ಏನಪ್ಪ ಅಕ್ಕೋರ ನಿಮ್ ಕೈ ಮುಗಿತೀನ್ರಿ, ನಮ್ ತಮ್ಮಗ ಹಸು ಆಗ್ಯಾದತ್ತ, ನಿಮ್ ಮನ್ಯಾಗ ಏನರೇ ಒಂಜರ ಇತ್ತಂದ್ರ ಕೊಡ್ರಿ, ನಮ್ಮ ತಮ್ಮನ ಹೊಟ್ಟೆ ತುಂಬಿಸ್ತೀನಿ ಅಂದಾಗ ವಾಣಿನ ಕಳಿನ ಹೆಣ್ಮಗಳು ಪರದೇಶಿ ಮಕ್ಕಳ ನ್ಯಾಳ ನನ್ನ ಮಕ್ಕಳ ಮ್ಯಾಗ ಬಿದ್ದಿದ್ದಂತೆ ತಿಳ್ಕೊಂಡು ಪರದೇಶಿ ಮಕ್ಕಳ ತಲೆ ಮ್ಯಾಗ ಪಟ್ಟಂತ ಹೊಡೆದು ನಗಸೋದ್ರ ಪರದೇಶಿ ಮಕ್ಕಳ ಹಂಗಾತ ಬಿತ್ತು. ಹೌದಪ್ಪ. ಅವಾಗ ತಮ್ಮ ಅಳಬೇಡಪ್ಪ, ಈ ಮನ್ಯಾಗ ಕೊಡ್ಲಿಕ್ಕಂದ್ರೇನು ಮುಂದಿನ ಮನ್ಯಾಗ ಕೊಟ್ಟಾರ ಅಂತೇಳಿ ಮತ್ತೊಬ್ರ ಮನೆಗೆ ಹೋತಾರ. ಮತ್ತ ಹಂಗೆ ಪರದೇಶಿ ಮಕ್ಕಳ ತಲೆ ಮ್ಯಾಗ ಪಟ್ಟನಾಗ ಹೊಡಿತಾರ, ಕಳಿಸ್ತಾರ. ಹೌದಪ್ಪ. ಹೌದು. ಎರಡು ಅಣ್ಣ ತಮ್ಮ ಅಳ್ಕೋತ ಹಾದಿ ಹಿಡಿದು ಹೊಂಟಿದ್ದು. ನನ್ನ ಅವನಂತಕ್ಕೆ ತಾಯಿ ಮುದುಕಿ ಎದುರಿಗೆ ಬರ್ತಾಳ. ಏನ್ ಮಾಡಿದಳು? ಏನು ಬುದ್ದಾಳಿಸಿದ್ದ ನಿಮ್ಮ ಹಣೆ ಬರದಾಗ ಬರೀ ಅಳುದೇ ಇರ್ತಾನೆಪ್ಪ, ಯಾಕೆ ಮಾಡ್ಲಾಕತ್ತಿರು? ಆಯಿ ನಮ್ಮವು ಹೋಳಿಗೆ ಮಾಡ್ಲಾಕತ್ತಿದಳು, ಕೇಳ್ದೆವು ಕೊಟ್ಟಿಲ್ಲ, ಬೆನ್ನಿಗೆ ಬರಿ ಹಚ್ಚ, ಓಣ್ಯಾಗ ಎಲ್ಲರಿಗೆ ಕೇಳ್ಕೊತೆ ಬಂದಿವಿ, ಎಲ್ಲರೂ ಹೊಡೆದೆ ಹಚ್ಚಿಬಿಟ್ಟ್ಯಾರ, ನನಗ ಹಸು ಬಾಳಾಗ್ಯದ ತಮ್ಮ ಅಳ್ಳಕತ್ತದ, ನಿನ್ನ ಕಾಲು ಹಿಡ್ಕೊತೀನಿ ಅಂತೇಳಿ ಮುದುಕಿ ಕಾಲ ಗಪ್ಪನ ಹಿಡಿದ ಕಣ್ಣೀರು ಸೋಸ್ತಾನ. ಮುದಿಕತ್ತದ, ಏನು ಮಾಡೋದು? ನನ್ನ ಹಣೆ ಬರದಾಗ ಶಕ್ತವತ್ತು ಮುದುಕಿ ಚುಟ್ಟು ಬಂದು ಏನಂದ್ರು? ಏನು ಮಾಡ್ಯಾನ ಗುದ್ದಾಳಿಸಿದ್ದ? ಯಾರಿಗೆ ಕೂಡ ಮನಸ್ಸಿಲ್ಲ, ಅವರಿಗೆ ಸಾಕಟ್ಟು ಕೊಟ್ಟಾನೋ. ಕೊಡ್ಬೇಕಂತೀನಿ, ನಾನು ಮನ್ಯಾಗ ಕಟ್ಟಿ ರೊಟ್ಟಿ ಹಿಂದಿನೇ ಅದ ಕೊಡ್ತೀನಿ, ತಗೊಂಡು ಅಮೃತ ಮಾಡಿ ಉಂಡತ್ತು ಮುದುಕಿ. ಹೌದಪ್ಪ. ಮುದುಕಿ ಮಕ್ಕಳ ಉಡಿಯೋದಾಗ ಕಟ್ಟಿ ರೊಟ್ಟಿ ಹಿಂಡಿ ತಂದ ಹಾಕಿತು. ಎರಡು ಮಕ್ಕಳು ಅಳ್ಕೋತ ಹೋಗಿ ಚಾಲಿ ಗಿಡದ ಬಿಡಕ್ ನಿತ್ತಿ ಎಂತ ಪ್ರೀತಿ ಪರದೇಶಿ ಮಕ್ಕಳದು. ಅಣ್ಣಗ ರೊಟ್ಟಿ ಮುರಿದು ನೀರ್ ಹಾಕೋದು ಹಿಂದ್ಯಾಗ, ಅಣ್ಣಗ ರೊಟ್ಟಿ ಮುರಿದು ತಮ್ಮ ಉಣಿಸ್ತಾನ, ತಮ್ಮಗ ರೊಟ್ಟಿ ಮುರಿದು ಅಣ್ಣ ಉಣಿಸ್ತಾನ. ಬಾಯಾಗ ತೆಗೆದು ಬಾಯಾಗ ಹಾಕೋದು ನಡೆಸುವುದು. ಅವಾಗ ಅಕ್ಕ ಹೋಗ್ಯಾನ ಹೋಗ್ಕೊಂಡು ಮನೆಗೆ ಬಂದು ನೋಡಿದ್ರಾಗ ಎರಡೂ ತಮ್ಮದಿಯಾಗಿಲ್ಲ. ಹೌದು. ಕೊಟ್ಟಿಗ್ಯಾಗ ಹುಡುಕಾಡ್ತಾಳ, ಅಡಿಗೆ ಮನ್ಯಾಗ ಹುಡುಕಾಡ್ತಾಳ. ಹೋಗಿ ಪರದೇಶಿ ಯಾರಿಗೆ ಕೇಳ್ತಾಳ? ಯಾರಿಗೆ? ಮಲತಾಯಿಗೆ ಕೇಳ್ತಾಳ. ಅವಕ್ಕೆ ಅಡ್ಡಕ್ಕ ಹೊಡೆದು ಹಚ್ಕೊಟ್ಟೆ ನೋಡಿದ್ರಾಗ ನೀ ಹೋಳಿಗೆ ತಿನ್ನಾಕ ಬಂದಿ ಅಂತೆ. ಅದೇ ಮತ್ತ ಕಡ್ಚಿಗೆ ತಗೊಂಡು ಬೆನ್ನ ಹತ್ತಾಳ. ಅವಸರು ಮಾಡಿ ಯತ್ನೆ ಬಿದ್ನೆ ಅಂತೆ. ಹೆಣ್ಣು ಮಗಳು ಹಾಗೆ ಕೇಳ್ತಾಳ, ಯಾಕ ನನ್ನ ತಮ್ಮದಿರಿಗೆ ನೋಡಿರೇನು? ಯಾವ ನನ್ನ ತಮ್ಮದಿರಿಗೆ ನೋಡಿರೇನು? ನನ್ನ ತಮ್ಮದಿರಿಗೆ ನೋಡಿರೇನಂತಾಳ. ಕಣ್ಣಾನ ನೀರು ದಳ 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 ಹರಿಲಕ್ಕಂತ. ಹೌದಪ್ಪ. ಆದ್ರ ಪಟ್ಟಿ ಬಿಚ್ಚಿ ಹಡದಂತ ತಂದಿ ಹೊಳ್ಳಿ ನೋಡಲ್ಲ. ಅವಾಗ ಆ ಮುದುಕಿ ಎದುರಿಗೆ ಬಂತು. ಯಾಕ ತಂಗಿ ಎಟ್ಟು ಗಾಬರಿ ಮಾಡ್ತಿ? ಅಯ್ಯ ನನ್ನ ತಮ್ಮದಿರಿಗೆ ನಮ್ಮ ಮಾವು ಹೊಡೆದಂಗ ಕಾಣ್ತಾಳ. ಎಡ್ಡು ಹೋಗ್ಯಾವ ಮನ್ಯಾಗ ಇಲ್ಲ, ನನಗ ಮುಗಿಲ್ ಹರದ ಮೈ ಮ್ಯಾಗ ಬಿದ್ದಂಗ ತಮ್ಮದಿರಿ ಎಲ್ಲಿ ಹೋಗ್ಯಾರಂತೆ ಹುಡುಕ್ಯಾಡ್ಲಕತ್ತೀನಿ. ಹೌದು. ಯವ್ವ ಎಲ್ಲಿ ಹೋಗಿಲ್ಲ, ಓಣಿ ಹಿಡಿದು ಬಂದು ಯಾರೋ ಕುಂತು ತಾನು ಹಚ್ಚಿಲ್ಲತ್ತ. ಈಗ ನನ್ನ ಮನ್ಯಾಗ ಏನೋ ಗುರುನಾಥ ಕೊಟ್ಟಿಲ್ಲ, ಅವನ ಕಟ್ಟಿ ರೊಟ್ಟಿ ಕಾರದ್ದು ಹಚ್ಚಿ ಕೊಡ್ತೀನಿ. ಈಗ ಆ ಜಾಲಿ ಗಿಡದ ಹುಡುಕ ನಿಂತು ತಿಲ್ಲಕತ್ತ. ಹೋಗಿ ತಮ್ಮದಿರ ಪರಿಸ್ಥಿತಿ ನೋಡ್ತಾಳ. ತಮ್ಮನ ಬೆನ್ನಿನ ಮ್ಯಾಗ ಕೈ ಆಡಿಸ್ತಾಳ್ರಿ, ಬರೀ ಹೇಳ್ದಾಳ. ತಮ್ಮನ ತೆಕ್ಕಿಗೆ ಹೈಕೊಂಡು ತಾಯಿಗೆ ಬೈದು ಅಳತ್ತಾಳ. ಹೆಣ್ಣು ಮಗಳು ತಾಯಿಗೆ ಬೈದು ನಮಗ ಹಡೇನೇ ಕುತ್ತಿ ಹಿಚ್ಕಿದ್ದೆ ಅಂದ್ರ ನಾವು ನಿನ್ನ ಸಂಗಾಟ ಬರ್ತಿದ್ದೇವಲ್ವಾ, ನಮಗೆ ಯಾಕೆ ಇಲ್ಲಿ ಪೆಟ್ಟು ಹಾದಿ ಅಂತ ಹೇಳಿ ತಾಯಿಗೆ ಬೈದು ಅಳತ್ತಾಳ ಹೆಣ್ಣು ಮಗಳು. ಹೌದಪ್ಪ. ಹೌದು. ಅವಾಗಪ್ಪ ಬರ್ರಿ ಹೋಳಿಗೆ ಅಕ್ಕಿ ಕೊಡ್ಲಿಕ್ಕಂದ್ರೆ ಏನಾಯ್ತು, ನಾ ಮಾಡಿ ಹಾಕ್ತೇನೆ ಅಂತ ಹೇಳಿ ಅಡ್ಡಕ್ಕ ತಮ್ಮದರಿಗೆ ಧೈರ್ಯ ಮಾಡಿ ಕರ್ಕೊಂಡು ಬಂದು ಸಣ್ಣ ತಮ್ಮಗೆಪ್ಪ ನೀನು ಇಲ್ಲೇ ಕುಂದ್ರು, ದೊಡ್ಡ ತಮ್ಮಗ ನೀನು ಇಲ್ಲೇ ಕುಂದ್ರು, ಎತ್ತಿನ ಕೊಟ್ಟಿಗೆ ಕಸ ಹುಡುಗಿ ಬರ್ತೀನಿ, ನೀವು ಇಲ್ಲೇ ಕುಂದ್ರಿ ಹೋಳಿಗೆ ಮಾಡಿ ಉಣಿಸ್ತೀನಿ ಅಂತ ಆಕೆ ಕಸ ಹುಡುಗಲ ಕತ್ಲು. ಆದ್ರ ದೊಡ್ಡ ತಮ್ಮ ಸುಮ್ಮ ಕುಂದ್ರಲಿಲ್ಲ. ಹೋಗಿ
ತಾಯಿ ಕೌದಿ ಹೊಲಿತಿದ್ಲಲ್ಲ ಹೌದು ಇದ್ದಾಗ ಆ ಕೊಲೆಯಾಗ ಹೋಗಿ ಮಗ ಮಕ್ಕೊಂಡ. ಹೌದಪ್ಪ, ಒಳಗೆ ಹೋಗಿ ಮಕ್ಕೊಂಡು ಆ ಕಾಡಿ ನೋಡೋದ್ರಾಗ ಜವಗಲ್ ಹೌದು ಜವಗಲ್ಲಿ ನಿಮ್ ಹಾಗೆ ಲ್ಯಾವಿ ಕಂಡು ಹೌದು. ಏನಾಯ್ತು ಮಾಡೋಣ ಏನಾಯ್ತ್ರಿ ಕೇಳು. ಹೇಳಲ್ಲ. ಹಿರಿಯ ಮಗನಿಗೆ ಹಳದವನ ನೆನಪಾಯ್ತ್ರಿ ಒಂದಿನ ತಾಯ ಸೀರೆ ನೋಡಿ ಗೋರರಿ ಅಳತಾನ ಮಧ್ಯಾಹ್ನ ಯಾವ ಕರಿ ನಮ್ಮನ ಬರ್ತೇವ್ ನಿನ್ನ ತಾನ ನಮ್ಮ ಜೀವ ಬೇಡಲು ಹೋಳಿ ಬಾನ ಯಾವ ಕರಿ ನಮ್ಮನ ಬರ್ತೇವ್ ನಿನ್ನ ತಾನ ನಮ್ಮ ಜೀವ ಬೇಡಲು ಹೋಳಿ ಬಾನ ಏನ ಹರಕ್ ಸೀರೆ ತಾಯಿ ಮ್ಯಾಗ ಹಚ್ಕೊಂಡ ಮಗ ಹೇಳಕಂತ ಹೌದಪ್ಪ. ಯವ್ವ ನನಗೆ ನಿನ್ನ ತನ ಕರಿ ಅರಿ ಹೋಳಿಗೆ ಬಾನ ಉಣ್ಣಂಗಾಗ್ಯದಂತ ಹೇಳಿ ಹೇಳಿ. ಜವಗಲ್ ಏರಿ ಲ್ಯಾವಿ ಗಂಟ ಬಿಚ್ಚಿ ನೋಡಿ ತಾಯಿ ಸೀರೆ ಅದ ಹಳದವನ ನೆಪ್ಪಾಗಿ ಮಗ ಹಚ್ಕೊಂಡು ಮಕ್ಕೊಂಡು ಹೇಳಕತ್ತದ ತಾಯಿ ನೆಪ್ಪ ತೆಗೆದು. ಹೌದಪ್ಪ ಹೌದು. ಆದ್ರ ಎಂತ ಘರ್ತಿ ಮಗಳಿರ್ಬೇಕು ವಿಚಾರ ಮಾಡಿ. ಏನಾಗಿತ್ರಿ? ಆದ್ರ ಮರ್ತೆ ಬಿಟ್ಟು ಶರೀರ ಹೋಗಿತ್ತು. ಆದ್ರ ತಾಯಿ ಆತ್ಮ ಮಕ್ಕಳು ಸುತ್ತ ಹರಿದಿದ್ದಂತ ಇದು ತಾಯಿ ಪ್ರೀತಿ. ಹೌದಪ್ಪ ಹೌದು. ಮರ್ತೆ ಬಿಟ್ಟು ಶರೀರ ಹೋಗ್ಯಾದ. ಆದ್ರ ತಾಯಿ ಆತ್ಮ ಮಕ್ಕಳು ಸತ್ಯ ಹರಿದಿದ್ದಂತ ಏನಾಯ್ತು ಏನಾಯ್ತು ಕೇಳು. ಹೇಳ್ರಲ್ಲ. ಮಗನ ತರುವಾಣಿ ಹಳದೋಗ ಮುಟ್ಟಿ ಆದ್ರಿ ಆದೀನ ಮನುಷ್ಯನೊಳಗ ಬಂದು ಗೆಣಸಿನ ಹೋಳಿಗೆ ಮಾಡಿ ನೀಡಿವಾನ ಅಕ್ಕ ತಮ್ಮ ನೀನ ಕೊಡಿ ಉಂಡ್ರ ಇದನ ಮಗನಿ ಮುಚ್ಚಿನ ಮಣ್ಣಾಗ ಕಣ್ಣ ಅಕ್ಕ ತಮ್ಮ ನೀನ ಕೊಡಿ ಉಂಡ್ರ ಇದನ ಮಗನಿ ಮುಚ್ಚಿನ ಮಣ್ಣಾಗ ಕಣ್ಣ ಏನ ತಾಯಿ ಬಂದ ಸ್ವಪ್ನದಾಗ ಹೇಳಿದ್ರು ಹಲವನೆ ಬಂದಾಳ ಅಂತ ಹೇಳಿ ತಾಯಿ ಸೀರೆ ಹಾರಿ ಹೊಡೆದ ಮಗ ಎದ್ದು ಕುಂದ್ರಾಗ ಅಪ್ಪನಿಗೆ ಎದ್ದು ಕೂತ ಗಚ್ಚಿನ ಬಾಡಿ ಹಣಿಗೆ ಬಡೋದು ಹಣಿ ತುಂಬಾ ರಗತ್ ಹೊಲಕತ್ತು ಮಗ ಸೀರೆ ಆಡಿ ಹೇಳಕತ್ತ. ಹೌದಪ್ಪ ಹೌದು. ಆ ಕೌನ್ಸಲ್ ಮಾಡಿ ಮನ್ಯಾಗ ಬರ್ತಾಳೆ. ಯಾಕೋಯಪ್ಪ ಏನಿದು ರಗತ್ತ ಇಟ್ಯಾಕ ಚೀರೆ ಆಡಕತ್ತೀವಿ? ರಗತ್ತ ಹೋಗಲ್ಯಕ್ಕ ನಾ ಚೀರೆ ಆಡದ ಹೋಗಲ್ಯಕ್ಕ ಎಲ್ಲಾ ಬಿಡು ಯಕ್ಕ. ಅವು ಬಂದಾಳೆ ವಾ ಅವ್ವ ಆ ಮೂಲ್ಯಾಗ ಹಾಳೆ ನೋಡಿ ಈ ಮೂಲ್ಯಾಗ ಹಾಳೆ ನೋಡಿ ಎತ್ತಿನ ಪಟಿಯಾಗ ಹಾಳೆ ನೋಡು ಅಡಿಗೆ ಮನ್ಯಾಗ ಅಡಿಗೆ ಕೂತಾಳೇನು ನೋಡು ಅವ್ವ ಅಂತ ಹೇಳಿ ಅಕ್ಕನ ತೆಕ್ಕಿಗೆ ಹೈಕೊಂಡಳ್ತಾನತ್ತಮ್ಮ. ಹೌದಪ್ಪ ಹೌದು. ಅಕ್ಕ ಹೇಳ್ತಾಳೆಪ್ಪ ಏನು ಹುಚ್ಚು ಏನು ಹುಚ್ಚ. ಅವು ಸಿಗಲಾರದಂತ ಹಾದಿಗೆ ಹೋಗ್ಯಾಳ. ಹಿಂದ ಅಪ್ಪನಿ ಹೇಳ್ಯಾನ ಒಂದಲ್ಲ ಒಂದಿನ ಅವನ ಹಾದಿಗೆ ನಾವೇ ಹೋಗೋದಪ್ಪ. ಆದ್ರ ನಮ್ಮ ಹಾದಿಗೆ ಅವು ಬರುದಿಲ್ಲ. ನಿನಗೆ ಹೋಳಿಗೆ ಬೇಕಲ್ಲ ನಾ ಮಾಡಿ ಕೊಡ್ತೀನಿ ಬಾ ಅಂತ ಹೇಳಿ ತಮ್ಮಗ ಸಮಾಧಾನ ಮಾಡಿ ಕರ್ಕೊಂಡು ಹೋದ. ಹೌದಪ್ಪ ಹೌದು. ಆದ್ರ ಜಗತ್ತದೊಳಗ ಮನುಷ್ಯರಿಗೆ ಮನುಷ್ಯ ಅನ್ಯಾಯ ಮಾಡಬಾರ್ದ್ರಿ. ಹೌದೇವ್ರೆ? ಹೌದಪ್ಪ ಮಾಡಬಾರ್ದು. ಮನುಷ್ಯರಿಗೆ ಮನುಷ್ಯ ಅನ್ಯಾಯ ಮಾಡಬಹುದು. ಮಾಡಬಹುದು. ಆದ್ರ ಭೂತಾಳಿಸಿದ ಕಾಟಕ ಹಚ್ಚದ ನಂದ್ರೆ ಏನಾಗ್ತದ? ಏನ್ ಮಾಡಿದ್ರು ಭೂತಾಳಿಸಿದ್ದ ಹೇಳು ಹೇಳು ಹೋಯಪ್ಪ. ತಾಯಿ ಬಂದ ಮ್ಯಾಲ ಮತ್ತೊಂದು ಹಾಳದ ಹಾಡಿ ತನ್ನ ಮಗನ ಪೊಟ್ಟಾಡಿ ಬೆಲ್ಲ ಬೆಳತಿನ ಸುತ್ತಾಳ ಬೆಳತಾನ ಹಿಡಿದು ಹಾಸಿಗೆನ ಹೊಸ ಬೆಟ್ಟದ ಒತ್ತಾಡಿ ಪ್ರಾಣ ಹಿಡಿದು ಹಾಸಿಗೆನ ಹೊಸ ಬೆಟ್ಟದ ಒತ್ತಾಡಿ ಪ್ರಾಣ ಎಟ್ಟ ಪರ
ಪರದೇಶಿ ಮಕ್ಕಳಿಗೆ ಕಾಡಿದಳು. ಮಲತಾಯಿ ಬಂದ ಮೇಲೆ ಏನಾಯ್ತ್ರಿ? ಒಂದು ತಾನು ಒಂದು ಹಣದಳು. ಹಡದ್ರ ಗಂಡ ಆದ್ರ ಆ ಹಣದಿರತಕ್ಕಂತ ಮಗನಿಗೆ ಪುಟಾಣಿ ಬೆಲ್ಲ ತಿನಿಸಿ ದಿನ ಬೆಳಿಲಕ್ ಹತ್ತದಳು. ಹೌದು. ಆದ್ರ ಪುತಾಳಿಸಿದ ಸತ್ಯಕ್ಕೆ ಸತ್ಯನೇ ಮಾಡ್ದ. ಯಾರು ಮಾಡಿದ ಕಾಣುತ್ತೇಳದ? ಮುಂದ ಮಲತಾಯಿ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಗ ಸತ್ತ ಹೋಯ್ತು. ಹೌದು. ಸತ್ತ ಹೋಯ್ತು. ಹೌದು. ಆದ್ರೆ ಮುಂದ ಮಲತಾಯಿ ಹೊಟ್ಟಿಲೆ ಮಕ್ಕಳೇ ಆಗಲಿಲ್ಲ. ಆಗ್ಲಿಲ್ಲಪ್ಪ. ನೋಡ್ರಿ ಎಂತದ. ಹೌದು. ಮುಂದ ಮಲತಾಯಿ ಹೊಟ್ಟಿಲೆ ಮಕ್ಕಳೇ ಆಗ್ಲಿಲ್ಲ. ಹೌದು. ಏನ್ ಇವು ಪರದೇಶಿ ಮಕ್ಕಳಿಗೆ ಇದ್ದು ಅದ. ಹೌದು. ಏನ ಹೆಣ್ಣು ಮಗಳಿಗೆ ನೋಡ್ಲಿಕ್ಕೆ ಬಂದಾಗ ಹೇಳಕ್ಕೆ ಹಾ ಹಾ ಏನತ್ತ? ನಿಮ್ ಮನೆಗೆ ನಾ ಬರ್ತೀನಿ ಇಲ್ಲ ಅನ್ನೋದಿಲ್ಲ. ಆದ್ರೆ ಬರ್ತೀನಿ. ಸಂಗಾಟ ಬರ್ಬೇಕಾದ್ರೆ ನಾನು ಎರಡು ತಮ್ಮದರಿಗೆ ತಗೊಂಡೇ ಬರಕ್ಕೆ ಯಾರ ಆಗವ್ರಿದ್ರೆ ಹಂಗೆ ತಂದ್ರ ಕರಾರು ಮಾಡಕ್ಕೆ ಒಬ್ಬ ಪುನ್ನೋಳ ಬಂದ. ಯಾರು ಮಾಡಿದ? ಎತ್ತನಿರಲ್ಲಕ್ಕೆ ನಿನ್ನ ತಮ್ಮದೇರ ತಗೊಂಡ ಬಾ. ಹೌದಪ್ಪ. ಹೌದು. ಹೋಗಿ ತಮ್ಮದರಿಗೆ ಅವಕ್ಕೆ ಉಣಿಸಿ ತಿನಿಸಿ ಬೆಳೆಸಿ ಏನು ನೌಕರಿ ಹಚ್ಚಲು. ಹೌದು. ನೌಕರಿ ಹಚ್ಚಿ ಹೌದು. ಮುಂದೆ ಏನ್ ಇವಕ್ಕೆ ಮಕ್ಕಳಾಗಿದ್ದಲ್ಲ ನೋಡ್ರಿ ಪರದೇಶಿಗೆ. ಹೌದು. ಇದು ಮಲತಾಯಿಗೆ ಮಕ್ಕಳಾಗಿದ್ದಲ್ಲ. ಆಗಿದ್ದಿಲ್ಲ. ಹೋಗಿ ಸಾಯಂಕಾಲಕ್ಕ ಹೌದು. ಆ ಮಲಮಕ್ಕಳ ಬಳಿ ಏನು ಇವಕ್ಕೆ ಕಡ್ಚಿಗೆ ತಗೊಂಡು ಹೊಡೆದಿದ್ದಲ್ಲ. ಹೌದು. ಒಬ್ಬರ ಬಳಿ ಹೋಗಿ ಬಿದ್ದು ಜೀವ ಕೊಡತತ್ತಿದ್ದು ಹಿಕ್ಕೇಳಿ. ನೋಡು ನೋಡು. ಆದ್ರ ಭೂತಾಳಿಸಿದ ಮಕ್ಕಳಲ್ಲಿ ಅಂತ ಶಕ್ತಿ ತುಂಬಿದ್ನಪ್ಪ ಅಂತಂದ್ರ ಎಂತದಪ್ಪ? ಒಂದ ಕಾಲಕ್ಕ ಹೋಳಿಗೆ ಸಂಬಂಧ ತಿರುಗಾಡಿ ಇಡೀ ಊರು ತಿರುಗಾಡಿ 10 ಮಕ್ಕಳು. ಹೌದು. ಒಂದ ಕಾಲಕ್ಕ ಅವ್ರ ಅವನ ಪೋನ ತಿಥಿಗಿ ಇಡೀ ಹೋಳಿಗೆ ಊಟ ಹಾಕುವಂತ ಶಕ್ತಿ ಭೂತಾಳಿಸಿದ ಮಕ್ಕಳಲ್ಲಿ ತುಂಬಿದ್ನಂತ. ಶಕ್ತಿ ಭೂತಾಳಿಸಿದ ಮಕ್ಕಳಲ್ಲಿ ನೋಡಿ ಅಂತ ಶಕ್ತಿ. ಬರೇ ಒಂದು ಹೋಳಿಗೆ ಸಂಬಂಧ ಇಡೀ ಊರಿಗೆ ಹೋಳಿಗೆ ಹಾಕಿದ್ರ ಅವ್ರ ಹುಡುಗರು. ಅದಕ್ಕ ಆಹಾ ಒಂದ್ ಏನಂತ ಹೇಳುವುದಲ್ಲ ಎಲ್ಲರಿಗೂ. ಏನಪ್ಪ? ತಾಯಿ ಬಳಗಕ್ಕ ತಾಯಿ ಬಳಗಕ್ಕ ನನ್ನ ಹಿರಿಯರ ಕೂತೀರಿ ಬಹಳ ಚಂದ. ಇದೇ ಸಭಾ ನಾವು ಹೆಂಗ್ ಕೊಟ್ರು ಬಹಳ ಚಂದ ಕೂತೀರಿ. ಏನಪ್ಪ? ಒಂದೇ ಒಂದು ವಿನಂತಿ ಅದ. ಹೇಳ್ರಲ್ಲ. ಭೂದ್ಯಾಳ ಮಗನ ಹೌದು. ಕರೆ ಮುಂದಿನ ದಿನಮಾನಗಳಲ್ಲಿ ಹೌದು. ಹೌದಿಲ್ಲ ಹೌದು. ನಾವು ಇನ್ನ ಇಲ್ಲಿಗೆ ಎಷ್ಟು ಸರಿಯ ಬರ್ತೇವೋ ಗೊತ್ತಿಲ್ಲ, ಏನು ಬಿಡ್ತೇವೋ ಗೊತ್ತಿಲ್ಲ. ಗೊತ್ತಿಲ್ಲ. ಈಗ ಬಂದೀವಿ. ಹೌದು. ನನ್ನ ಹಾಡು ನಿಮಗೆ ಎಷ್ಟು ತಿಳಿದಾದ ಅದು ನನಗೆ ಗೊತ್ತಿಲ್ಲ. ಹೌದು. ನಾ ಹಾಡಿರ್ತಕ್ಕಂತ ಹಾಡು ಹೌದು. ಒಂದ್ ಸ್ವಲ್ಪ ಸೈಡ್ ಬರ್ತೀನಿ. ಇಟ್ಟ ಹೌದೇರಿ ಎಲ್ಲಾರು ಕಣ್ಣೀರ್ ಹಾಕ್ತಾರೆ. ಹೌದು. ಯಾಕ ಪೆಟ್ಟ ಆಗ್ಯಾದ ಹೆಣ್ಣಗಳ ಹೆಣ್ಣಿನ ತ್ರಾಸ ಹೆಣ್ಣಿಗೆ ಗೊತ್ತು. ಹೌದು. ಎಷ್ಟು ಮಂದಿ ಎಲ್ಲಾರು ಕಣ್ಣೀರ್ ಹಾಕಿರಿ. ಹಾಕಿರಿ. ಕೈ ಕಣ್ಣೀರ ಪ್ರತಿಫಲ ಮುಟ್ಟಬೇಕಲ್ಲ. ಹಾ ಏನ್ ಮಾಡ್ಬೇಕತ್ತೀರಿ? ಭೂದ್ಯಾಳ ತಮ್ಮ ಹಾಡ್ದ ಹೌದು. ದುಃಖ ಆಯ್ತು ಅತ್ಯವ ಹಂಗಾಗಬಾರ್ದು. ಬರೀ 10 ಮನೆಗೆ ಹೋಗುದು ಆಗಬಾರ್ದು. ಭೂದ್ಯಾಳ ತಮ್ಮ ಹಾಡ್ದ ನಮಗ ದುಃಖ ಆಯ್ತು ಮಲ್ತೈ ಮ್ಯಾಗ ಹಾಡಿದಕ್ಕ ಅತ್ಯವು ಹಂಗಲ್ಲ. ಹಾ ಮತ್ತೆ ಏನ್ ಮಾಡತ್ತೀರಿ ಅವ್ರಿಗೆ? ನಮ್ ಹಿರಿಯರಿಗೆ ಒಂದು ಕೈ ಮುಗಿದು ಕೇಳೋದ ಭೂದ್ಯಾಳ ಮಗನ್ ವಿನಂತಿ. ಏನಪ್ಪ ಮಾತಾ? ಇಲ್ಲಿ 12-15 ಸಾವಿರ ರೂಪಾಯಿ ಕೊಟ್ಟು ರೊಕ್ಕ ಕೊಟ್ಟು ಡೊಳ್ಳಿನ ಪದ ಹಚ್ಚಿರಿ. ಹಚ್ಚಿರ್ಲಿ. ಒಂದು ಉಪಯೋಗ ಆಗ್ಬೇಕು, ಒಂದು ಸಂದೇಶ ಮುಟ್ಟಬೇಕು. ಅವ್ರಿಗೆ ಏನ್ ಮಾಡತ್ತೀರಿ ಗೌಡ್ರ? ಏನ್ ಹೇಳೋದಲ್ಲ. ಏನಪ್ಪ? ಎಲ್ಲರಿಗೆ ತಮಗೆಲ್ಲರಿಗೆ ಕಾಲ್ ಹೇಳೋದು ಕೇಳೋದ ಭೂದ್ಯಾಳ ಮಗ. ಏನಪ್ಪ? ನಿಮ್ಮ ಓಣ್ಯಾಗ ಓನ್ಯಾಗ ನಿಮ್ಮ ಊರಾಗ ನಿಮ್ಮ ನೆರಿ ಹೊರಿ ಎಲ್ಲಿ ಇದ್ರು ಒಂದು ಊರಾಗ ಪರದೇಶಿ ಮಕ್ಕಳು ಇರುತ್ತಾರೆ. ಇರ್ತಾವ ಊರಾಗ. ಮೂಲತಃ ನೀವು ಮಾಡ್ಬೇಕಿವ. ಏನಪ್ಪ? ಏನ್ ಮಾಡ್ಬೇಕು? ಜಾರ ಪರದೇಶಿ ಮಕ್ಕಳು ನಿಮ್ಮ ಮನೆ ಮುಂದೆ ಹೈದು ಹೊಂಟ್ರ. ಹೌದಾ? ಅವಕ್ಕೆ ನೀವು ಬೆಳ್ಳಿ ಕೊಡ್ಬೇಡ್ರಿ, ಬಂಗಾರ ಕೊಡ್ಬೇಡ್ರಿ, ರೊಕ್ಕ ಕೊಡ್ಬೇಡ್ರಿ, ರೂಪಾಯಿ ಕೊಡ್ಬೇಡ್ರಿ, ಆಸ್ತಿ ಕೊಡ್ಬೇಡ್ರಿ, ಅಂತಸ್ತು ಕೊಡ್ಬೇಡ್ರಿ. ಮತ್ತೇನ್ ಕೊಡ್ಬೇಕ್ರಿ ಗೌಡ್ರ? ಬಿಸಿಲಾಗ ಹೊಂಟಿರ್ತಕ್ಕಂತ ಮಕ್ಕಳಿಗೆ ನೆಳ್ಳಾಗ ಕರೆದು ನಿಮ್ಮ ಮಕ್ಕಳ ಕುಂದ್ರಿಸಿಕೊಂಡು ಹೌದು ಅವಕ್ಕೂ ಒಂದು ಚೆರಿಗೆ ನೀರು ಕೊಟ್ಟು ಹೌದು ತೆಲಿನಾಗ ಕೈಯಾಡಿಸಿ ತಾಯಿ ಪ್ರೀತಿ ನೀವು ತೋರಿಸಿ ಬಿಟ್ಟು ಜಗತ್ತೊಳಗೆ ನಿಮ್ಮಂತ ದೊಡ್ಡವರು ಯಾರು ಆಗಲಿ. ಆತ್ಮೀಯ ಬಂಧುಗಳೇ, ಜಗತ್ತೊಳಗೆ ನಿಮ್ಮಂತ ದೊಡ್ಡವರು ಯಾರು ಆಗಲಿ. ಹೌದಪ್ಪ ಹೌದು. ಕರೆಯೋದು ಮಾತು ಕರೆಯೋದು. ಅದಕ್ಕ ಇದೊಂದು ಕೆಲಸ ನಮ್ಮ ಔದೇರು ಮಾಡಬೇಕು, ನಮ್ಮ ಅಪ್ಪದೇರು ಮಾಡಬೇಕು. ಮಾಡ್ತಾರೆ. ಅದಕ್ಕ ಹೆಂಗ್ರಿ ಕೇಳು. ಹೇಳ್ದೆ ತಪ್ಪನೆ ಮಕ್ಕಳಿಗೆ ಮಲತಾಯಿ ಇರಬೇಕ್ರಿ ಕಾಳಜಿನ